ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ವಿಡಿಯೋಸ್ನ ಶೂಟ್ ಮಾಡ್ತಾ ಇದ್ದೆ. ಇವತ್ತು ಸಂಡೇ ಹೇಗಿರುತ್ತೆ ಬಿಹೈಂಡ್ ದ ಸೀನ್ಸ್ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬ್ಯಾಕ್ಗ್ರೌಂಡ್ ಸ್ವಲ್ಪ ಇಗ್ನೋರ್ ಮಾಡಿ. ಬೆಂಗಳೂರು ವೆದರ್ ಹೇಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಸೊ ಎಲ್ಲ ಬಟ್ಟೆನೂ ಅಲ್ಲಿ ಒಣಗಾಕಬೇಕಾಗಿದೆ. ನನ್ನ ರೂಮ್ ಒಂಥರ ಸ್ಟೋರ್ ರೂಮ್ ಹಾಗೆ ಹೀಗೆಲ್ಲ ಆಗ್ತಾ ಇರುತ್ತೆ ಅವಾಗವಾಗ. ಸೊ ಇವಾಗ ರೆಡಿ ಆಗ್ತಾ ಇದ್ದೆ. ಸಿಂಪಲ್ಲಾಗಿ ಹೇಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ಇನ್ಸ್ಟಾಗ್ರಾಮ್ಗೆ ಕಾಲೇಜ್ ಔಟ್ಫಿಟ್ ಐಡಿಯಾಸ್ ಅಂತ ಸೀರೀಸ್ನ ಮಾಡ್ತಾ ಇದ್ದೀನಿ. ನನಗೂ ಕೂಡ ಸ್ವಲ್ಪ ಬೋರ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಬಿಕಾಸ್ ಆಲ್ಮೋಸ್ಟ್ ವಿ ಆರ್ ಹೆಡ್ಡಿಂಗ್ ಟು 8th ಎಪಿಸೋಡ್ ರೈಟ್ ನಾವು. ಬಟ್ಟೆ ಖಾಲಿ ಆಗಿದೆ ಒಂದು. ಆ್ಯಂಡ್ ಬೇರೆ ಬೇರೆ ಐಡಿಯಾ ಕೊಡೋಕ್ಕೆ ಜಾಸ್ತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೋತ್ಸ್ ಬೇಕು. ಇದ್ದಷ್ಟನ್ನ ಮಾಡಿದ್ದೀನಿ. ಬಟ್ ಒಂದು ಹೊಸ ಹುಡಿನ ತಗೊಂಡಿದ್ದೆ. 1 ವರ್ಷ ಆಯಿತು, ಇನ್ನೂ ಹಾಕ್ಕೊಂಡಿಲ್ಲ. ಅದರ ಟ್ಯಾಗ್ ಕೂಡ ರಿಮೂವ್ ಮಾಡಿಲ್ಲ ಅನಿಸುತ್ತೆ. ಸೊ ತೋರಿಸ್ತೀನಿ ಆ ಹುಡಿ ಹೇಗಿದೆ ಅಂತ ತೊಗೊಂಡು ಬರ್ತೀನಿ. ಸೊ ನನ್ನ ಹೊಸ ಹುಡಿ ಬಂದು ಈ ಥರ ಇದೆ. ಇದು ಫ್ರಂಟ್, ಇದು ವೈಟ್ ಕಲರ್ ಈ ಥರ ಇದೆ. ಸೊ ಆ್ಯಂಡ್ ಬ್ಯಾಕ್ ಸೈಡ್ ದಿಸ್ ಇಸ್ ಹೌ ಇಟ್ ಇಸ್. ನನಗೆ ಯಾವುದಾದ್ರೂ ಬಟ್ಟೆ ಇಷ್ಟ ಆಗಿದೆ ಹೊಸದು ಅಂತ ಅಂದರೆ ಅದನ್ನು ಹಾಕೊಳ್ಳೋದಕ್ಕೆ ಮನಸ್ಸು ಬರೋಲ್ಲ. ಬಿಕಾಸ್ ಅದು ಹಳೇದಾಗ್ಬಿಡುತ್ತೆ ಅಂತ. ಸೊ ಹಾಗೆ ಇಟ್ಟಿದ್ದೀನಿ. ಆಲ್ಮೋಸ್ಟ್ ನಾನು ಸೆಕೆಂಡ್ PU ಫೈನಲ್ ಎಕ್ಸಾಮ್ ಬರೀಬೇಕಾದ್ರೆ ಇದನ್ನು ತೊಗೊಂಡಿದ್ದು 1 ಇಯರ್ ಆಗಿದೆ. ಇನ್ನೇನು ಆಗಕ್ಕೆ ಬಂತು. ಒಂದು ಸತಿನೂ ಇದನ್ನು ನಾನು ಹಾಕ್ಕೊಂಡೆ ಎಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಸೊ ಇವತ್ತು ಅಟ್ಲೀಸ್ಟ್ ವೀಡಿಯೋಗಾದರೂ ಹಾಕ್ಕೊಂಡು ಎತ್ತಿಟ್ಬಿಡೋಣ ಅಂತ ಈ ಒಂದು ಔಟ್ಫಿಟ್ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಐ ಥಿಂಕ್ 10 ಎಪಿಸೋಡ್ಸ್ನ ಕಂಪ್ಲೀಟ್ ಮಾಡಿ ಸ್ಟಾಪ್ ಮಾಡ್ತೀನಿ. ಆಮೇಲೆ ಹೊಸ ಬಟ್ಟೆ ತೊಗೊಂಡಾಗಬೇಕಾದ್ರೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಬೇರೆ ಥರ ಕಂಟೆಂಟ್ನು ಟ್ರೈ ಮಾಡಬೇಕಲ್ವ, ಒಂದೇ ಮಾಡಿದ್ರೆ ಆಗೋದಿಲ್ಲ. ಸೊ ಸಾಕು ಮಾತಾಡಿದ್ದು, ಇವಾಗ ಲೆಟ್ಸ್ ಸ್ಟಾರ್ಟ್. ಸ್ವಲ್ಪ ಸಿಂಪಲ್ಲಾಗಿ ಈ ಡ್ರೆಸ್ಗೆ ಸೂಟ್ ಆಗೋ ಥರ ರೆಡಿ ಆಗೋಣ. ಸೊ ಲೆಟ್ಸ್ ಗೆಟ್ ರೆಡಿ. ಪ್ಲಮ್ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟು. ಸೊ ಇದು ಸ್ಪ್ರೇ ಮಾಡೋ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಬಿಕಾಸ್ ಕೈಗೆ ಹಿಂಗೆ ಹಾಕ್ಕೊಂಡು ಇದೆಲ್ಲ ಚೆಲ್ಲೋಗ್ಬಿಡುತ್ತೆ. ಸೊ ಜಸ್ಟ್ ಹಿಂಗೆ ಮಾಡಿಕೊಂಡು ಡ್ಯಾಬ್ ಮಾಡ್ಕೊಳ್ಳೋದು. ತಲೆ ಸ್ನಾನ ಮಾಡಿದ್ದೀನಿ, ಬಟ್ ಆರಿಸ್ಕೊಳ್ಳೋಕ್ಕೂ ಬಿಸಿಲಿಲ್ಲ. ಬೆಳಕದು ಇಲ್ಲಂಗೆ ಕಾಣುತ್ತೆ ಕ್ಯಾಮ್ರಾದಲ್ಲಿ, ಅದಕ್ಕೆ ಹಿಂಗೆ ಅಡ್ಡ ಕೂತಿದ್ದೀನಿ. ಹೇಗೋದ್ರೂ ಅದು ಬರ್ತಿದೆ. ಸೊ ಜಸ್ಟ್ ಹೀಗೆ ಡ್ಯಾಬ್ ಮಾಡ್ಕೊಳ್ಳೋದು. ಹೊರಗಡೆ ಮಳೆ ಬರ್ತಿರೋದು ನಿಮಗೆ ಕೇಳಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸಣ್ಣಕ್ಕೆ ಹನಿತಾ ಇದೆ. ಬೆಳಗ್ಗೆ 5 ಗಂಟೆಯಿಂದನೂ ಇದೇ ಪ್ರಾಬ್ಲಮ್. ನಂಗೆ ಜಾಸ್ತಿ ಮಳೆ ಬರೋ ವೆದರ್ ಇಷ್ಟ ಆಗಲ್ಲ. ನೆಕ್ಸ್ಟ್ ಮಾಯ್ಶ್ಚರೈಸರ್, ಇದು ನಾನು ಯೂಸ್ ಮಾಡೋದು ನಿಲ್ಲಿಸಿಬಿಟ್ಟಿದ್ದೀನಿ. ಅದಕ್ಕೆ ಇದು ಖಾಲಿ ಆಗ್ತಾಯಿಲ್ಲ. ಸೊ ಇನ್ನೊಂದು ಚೂರಿದೆ. ಇದಾದಮೇಲೆ ಇನ್ನೂ ಒಂದು ಬಾಟ್ಲೇ ಇದೆ. ಅದನ್ನು ಅದು ಯಾವಾಗ ಖಾಲಿ ಮಾಡ್ತೀನೋ ಗೊತ್ತಿಲ್ಲ. ನಮ್ಮಮ್ಮಂಗೆ ಗೊತ್ತಿಲ್ಲ ತಗೊಬಂದುಬಿಟ್ಟಿದ್ದಾರೆ ಖಾಲಿ ಆಗಿದೆ ಅಂತ. ಸೊ ಇನ್ನು ಎಷ್ಟೊಂದು ಮಾಯ್ಶ್ಚರೈಸರ್ಸ್ ಇದೆ. ಮಿರರ್. ಸೊ ಸ್ವಲ್ಪ ಜಾಸ್ತಿ ಹಚ್ಕೊಳ್ಳೋಣ, ಬೇಗ ಖಾಲಿ ಆಗುತ್ತೆ. ವಿಡಿಯೋ ಶೂಟ್ ಮಾಡೋದು ಕಷ್ಟ ಅಲ್ಲ. ಬಿಕಾಸ್ ಅದು ಒಂದು ಪ್ಯಾಷನಿಂದ ಮಾಡ್ತೀನಿ ನಾನು. ಬಟ್ ಅದಕ್ಕೆ ರೆಡಿ ಆಗೋದಿರುತ್ತಲ್ಲ, ಅಂದರೆ ಈ ಥರ ರೆಡಿ ಆಗೋದಲ್ಲ. ಒಂದು ಮೈಕ್ ಚಾರ್ಜ್ ಮಾಡೋದ್ರಿಂದ, ಒಂದು ಲೈಟ್ ಚಾರ್ಜ್ ಮಾಡೋದ್ರಿಂದ ತುಂಬ ಕೆಲಸ ಇರುತ್ತೆ. ಒಂದು ಟ್ರೈಪೋಡ್ ಸೆಟ್ ಮಾಡ್ಕೊಳ್ಳೋದು. ಆಗಲೇ ನಂಗೆ ಗೊತ್ತಿಲ್ಲದೆ ಹೀಗೆ ಕೂತ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ನನ್ನ ಫೋನ್ ಬ್ರೈಟ್ನೆಸ್ ಕಮ್ಮಿ ಇತ್ತು. ಮಾತಾಡ್ತಾ ನಂಗೆ ಗೊತ್ತಾಗಿಲ್ಲ ಈ ಬೆಳಕು ಬರ್ತಿರೋದು. ಆಮೇಲೆ ಎಷ್ಟೊತ್ತಾದ್ಮೇಲೆ ಗೊತ್ತಾಗುತ್ತೆ. ಸೊ ಆವಾಗ ಹಿಂಗೆ ಕೂತ್ಕೋಬೇಕಾಗುತ್ತೆ. ಈ ಥರ ಒಂದು ಆ್ಯಂಗಲ್ ಆಗಿರ್ಬೋದು, ಮತ್ತು ಈ ಥರ ಬ್ಯಾಕ್ಗ್ರೌಂಡ್ ಎಲ್ಲನೂ ಅಡ್ಜಸ್ಟ್ ಮಾಡೋದಿರುತ್ತೆ. ಸೊ ಎವ್ರಿಥಿಂಗ್ ಇಸ್ ನಾಟ್ ಸೋ ಈಸಿ. ವಿಡಿಯೋ ಮಾಡಬೇಕಾದ್ರೆ ಸೋಲೋ ಆಗಿ ಟ್ರಾವೆಲ್ ಮಾಡ್ತಾರಲ್ಲ, ದೇ ಆರ್ ಮೋರ್ ಗ್ರೇಟ್ ಅನಿಸುತ್ತೆ ನನಗೆ. ಬಿಕಾಸ್ ಪ್ರತಿಯೊಂದು ಸೆಟ್ ಮಾಡಿಕೊಂಡು ಮಾಡೋದು ಡಿಫಿಕಲ್ಟ್. ನೆಕ್ಸ್ಟ್ ಕನ್ಸೀಲರ್ ಕಮ್ ಕಲರ್ ಕರೆಕ್ಟರ್. ಯೂಸ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಇವಾಗ ಸ್ವಲ್ಪ ನೋಡ್ಬೋದು ಡಾರ್ಕ್ ಸರ್ಕಲ್ಸ್ ಹೇಗಾಗಿದೆ ಅಂತ. ಮಲಗೋದು 12 ಗಂಟೆ ಆಗುತ್ತೆ, ಎದ್ದೇಳೋದು 9 ಗಂಟೆಗೆ. ಸೊ ಸ್ಲೀಪಿಂಗ್ ರೊಟೀನ್ ಚೆನ್ನಾಗಿಲ್ಲ. ಆ್ಯಸ್ ಯೂಶ್ವಲ್ ಆಗಿ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಕಾಲೇಜ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕರೆಕ್ಟ್ ಟೈಮಿಗೆ ಮಲ್ಕೊತೀವಿ, ಕರೆಕ್ಟ್ ಟೈಮ್ಗೆ ಹೇಳ್ತೀವಿ. ಇಟ್ ವಿಲ್ ಬಿಕಮ್ ಪ್ರಾಪರ್ ರೊಟೀನ್ ಥರ ಕರೆಕ್ಟಾಗಿ ಆಗುತ್ತೆ. ಸೊ ಮನೇಲಿದ್ದರೆ ಸೋಂಬೇರಿತನ. ಈಗ ಇದನ್ನು ಬ್ಲೆಂಡ್ ಮಾಡಬೇಕು. ಸೊ ಜಸ್ಟ್ ನನಗೆ ಡಾರ್ಕ್ ಸರ್ಕಲ್ಸ್ ಎಲ್ಲಿದೆ ಅಲ್ಲಿ ಮಾತ್ರ, ಅಂದರೆ ಅಂಡರ್ ಐಸಲ್ಲಿ ಅಲ್ಲಿ ಮಾತ್ರ ಅಪ್ಲೈ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ಗುಳ್ಳೆಗಳದ್ದು ಮಾರ್ಕ್ ಇದೆ. ಸೊ
ಕವರ್ ಆಗುತ್ತೆ ಹಂಗೆ ಮಾಡಿದ್ರೆ. ಆ್ಯಂಡ್ ಇನ್ನು ಸ್ವಲ್ಪ ಜಸ್ಟ್ ನಾನು ಅಂಡರ್ ಐಸ್ ಮಾತ್ರನೇ ಜಾಸ್ತಿ ಚೆನ್ನಾಗಿರೋ ವಿಡಿಯೋಸ್ ಎಲ್ಲ ಶೂಟ್ ಮಾಡೋದಿದೆ ಅಂದರೆ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗ್ತೀನಿ. ಇಲ್ಲ ಅಂತಂದರೆ ಇಷ್ಟೇ ಸಿಂಪಲ್, ಜಾಸ್ತಿ ನಾನೇನು ರೆಡಿ ಆಗಲ್ಲ. ಸೊ ಯಾ ಹಾಗೆ ನಾನು ರೂಮ್ ಮೇಕ್ ಓವರ್ ಮಾಡಬೇಕು ಅಂತ ಇದ್ದೀನಿ. ಆದಷ್ಟು ಬೇಗ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ನಾನು ಎಲ್ಲಿ ವಿಡಿಯೋಸ್ ಎಲ್ಲ ಶೂಟ್ ಮಾಡ್ತೀನಲ್ವಾ, ಅಲ್ಲಿ ಯೂಶಲಿ ನಾನು ಇಲ್ಲಿ ಅಥವಾ ಅಲ್ಲಿ ಕೂತ್ಕೊಂಡು ಶೂಟ್ ಮಾಡ್ತಾ ಇದ್ದೆ. ಎಕ್ಸ್ಕ್ಯೂಸ್ ಮಾಡ್ತಾ ಇದ್ದೆ, ಬಟ್ ಇವಾಗ ಈ ಕಡೆ ಮಾಡ್ತೀನಿ. ಸೊ ಅಲ್ಲಿ ಒಂದು ಸ್ವಲ್ಪ ಡೆಕೋರೇಟ್ ಮಾಡೋಣ ವಾಲ್ಸ್ನೆಲ್ಲ ಅಂತ ಅಂದ್ಕೊಂಡು ಫ್ಯೂ ಥಿಂಗ್ಸ್ನ ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಬಂದಾಗ ಡೆಫಿನೆಟ್ ಆಗಿ ಸಪ್ರೇಟಾಗಿ ಒಂದು ನಾಟ್ ಕೈಂಡ್ ಆಫ್ ರೂಮ್ ಡೆಕೋರೇಷನ್, ವಾಲ್ ಡೆಕೋರೇಷನ್ ಒಂದು ವಿಡಿಯೋ ಮಾಡೋಣ, ಕೈಂಡ್ ಆಫ್ ರೂಮ್ ಮೇಕ್ ಓವರ್. ಸೊ ಯಾ ಅದೊಂದು ವಿಡಿಯೋ ಆದಷ್ಟು ಬೇಗ ಬರುತ್ತೆ. ಐಲೈನರ್ ಕೂಡ ಅಪ್ಲೈ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ಐಬ್ರೋಸ್ನ ಫಿಲ್ ಮಾಡ್ಕೊಳ್ಳೋಣ. ಐಬ್ರೋಸ್ ಫಿಲ್ ಮಾಡ್ಕೊಳ್ಳೋದಕ್ಕೆ ಬ್ರಷ್, ಈ ಥರ ಆ್ಯಂಗ್ಯುಲರ್ ಬ್ರಷ್ ಮತ್ತು ಐ ಶ್ಯಾಡೋ ಪ್ಯಾಲೆಟ್. ನಾನೊಂದು ಐಬ್ರೋ ಪ್ಯಾಲೆಟ್ ತೊಗೋಬೇಕು, ಸೊ ಆದಷ್ಟು ಬೇಗ ತೊಗೋತೀನಿ. ಇದರಲ್ಲಿ ಬ್ಲ್ಯಾಕ್ ಶೇಡ್ನ ಯೂಸ್ ಮಾಡಿಕೊಂಡು ಫಿಲ್ ಮಾಡ್ಕೊಳ್ಳೋಣ. ನನ್ನ ಹತ್ರ ಐಬ್ರೋ ಪೆನ್ಸಿಲ್ ಇದೆ, ಇಲ್ಲೇ ಇದೆ ಐಬ್ರೋ ಪೆನ್ಸಿಲ್. ಬಟ್ ನನಗೆ ಇಂಟ್ರೆಸ್ಟ್ ಇದ್ದಂಗೆ ಅದ್ರಲ್ಲಿ ಬೇಕಂದ್ರೆ ಅದರಲ್ಲಿ, ಇಲ್ಲ ಇದರಲ್ಲಿ ಯಾವ ಥರನಾದ್ರೂ ನಾನು ಐಬ್ರೋಸ್ನ ಫಿಲ್ ಮಾಡ್ಕೊಳ್ತೀನಿ. ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ. ಈ ಐಬ್ರೋ ಮಾಡಿದ್ದೀನಿ, ಈ ಐಬ್ರೋ ಇನ್ನೂ ಮಾಡಿಲ್ಲ. ಎಷ್ಟು ಡಿಫೈನ್ಡ್ ಆಗಿ, ಎಷ್ಟು ಒಂಥರ ಲುಕ್ನ ಎಲಿವೇಟ್ ಮಾಡೋ ಥರ ಅನಿಸುತ್ತೆ. ಬಟ್ ಇದೇನು ಮಾಡಿಲ್ಲ ನಾನು. ಸೊ ಇವಾಗ ಇದನ್ನು ಕೂಡ ಕಂಪ್ಲೀಟ್ ಮಾಡ್ತೀನಿ. ನಾನು ಅದಕ್ಕೆ ಹೇಳೋದು, ಐಬ್ರೋಸ್ ಏನು ಎಲಿವೇಟ್ ಯುವರ್ ಲುಕ್, ಇಲ್ಲಿಂದ ಲುಕ್ನ ಇಲ್ಲಿಗೆ ತೊಗೊಂಡೋಗುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ ಐಬ್ರೋಸ್ ಫಿಲ್ ಮಾಡೋದು. ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನೀವೇ ನೋಡ್ಬೋದು. ಫಿಲ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಒಂದ್ಸತಿ ಕೋಮ್ ಮಾಡ್ಕೊಬಿಡೋದು, ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ರಿಮೂವ್ ಆಗುತ್ತೆ ಅಂತ. ಸೊ ದಟ್ಸ್ ಇಟ್, ಇಷ್ಟೇ ಐಬ್ರೋಸ್ ಕತೆ. ಆಲ್ಮೋಸ್ಟ್ ರೆಡಿ ಆದಂಗೆ ಆಯಿತು, ಇನ್ನೇನು ಇಲ್ಲ. ಒಂಚೂರು ಹೈಲೈಟರ್ ಅಪ್ಲೈ ಮಾಡ್ಕೊಳ್ಳೋಣ ಅನಿಸ್ತಿದೆ. ಸೊ ಇವತ್ತು ಒಂಚೂರು ಹೈಲೈಟರ್ನ ಅಪ್ಲೈ ಮಾಡ್ಕೊಳ್ತೀನಿ. ಈ ಶೇಡ್ನ ಯೂಸ್ ಮಾಡ್ತೀನಿ, ಖಾಲಿನೇ ಆಗೋಗ್ಬಿಟ್ಟಿದೆ ಇದು. ಜಸ್ಟ್ ಹೀಗೆ ತೊಗೊಂಡು ಒಂಚೂರು ತೊಗೊಂಡು ಅಪ್ಲೈ ಮಾಡ್ಕೊಳ್ಳೋದು. ಆಲ್ಮೋಸ್ಟ್ ಮೇಕಪ್ ಫುಲ್ ಕಂಪ್ಲೀಟ್ ಆಗಿದೆ. ಇವಾಗ ಜಸ್ಟ್ ಲಿಪ್ಸ್ಟಿಕ್ನ ಯೂಸ್ ಮಾಡಬೇಕು. ಸೊ ನಾನೇನು ಹೇಳ್ತೀನಿ ಅಂದರೆ, ನಾನು ಆಲ್ಮೋಸ್ಟ್ 9th 8th ಇದ್ದಾಗಿಂದನೂ ಮಿನಿಮಮ್ ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಂಗೆ ಒಂಥರ ಹುಚ್ಚು ಮೇಕಪ್ ಮಾಡ್ಕೊಳ್ಳೋದು ಅಂತ ಅಂದರೆ ಆಗ್ಲಿಂದನೂ. ಚೆನ್ನಾಗಿಲ್ದೇ ಇರೋ ಲಿಪ್ಸ್ಟಿಕ್ಗಳು ಆ ಥರದ್ದೆಲ್ಲ ಯೂಸ್ ಮಾಡಿ ನನ್ನ ಲಿಪ್ಸ್ ತುಂಬ ಅಂದರೆ ತುಂಬಾ ಪಿಗ್ಮೆಂಟೆಡ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ 2 months ತೊಗೊಂಡಿದ್ದೀನಿ ನಾನು ನನ್ನ ಒಂಥರ ಬ್ಲ್ಯಾಕ್ ಲಿಪ್ಸಿಂದ ಅಟ್ಲೀಸ್ಟ್ ಇಷ್ಟು ಮಾಡ್ಕೊಳ್ಳೋದಕ್ಕೆ. ಆಲ್ ಐ ಡಿಡ್ ವಾಸ್ ಮಲ್ಕೊಳ್ಳೋಕೆ ಮುಂಚೆ ವ್ಯಾಸ್ಲಿನ್ನ ಅಪ್ಲೈ ಮಾಡ್ತಾಯಿದ್ದೆ. ವ್ಯಾಸ್ಲಿನ್ ಅಪ್ಲೈ ಮಾಡೋದ್ರಿಂದ ನಮ್ಮ ಲಿಪ್ಸ್ ತುಂಬ ಸಾಫ್ಟ್ ಆಗುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಒಳ್ಳೆ ಲಿಪ್ಸ್ಟಿಕ್ಸ್ನ, ಒಳ್ಳೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಸ್ಕಿನ್ ಮೇಲೆ. ಒಂಚೂರು ರೇಟ್ ಆದರೂ ಪರವಾಗಿಲ್ಲ, ಬಟ್ ಯೂಸ್ ದ ಗುಡ್ ಪ್ರಾಡಕ್ಟ್ಸ್ ಲೈಕ್ ಪ್ಲಮ್ ಎಲ್ಲ ಚೆನ್ನಾಗಿದೆ, ಮಾಮಾ ಅರ್ತ್ ಅದನ್ನೆಲ್ಲ ಯೂಸ್ ಮಾಡಿ, ಅದೆಲ್ಲ ಚೆನ್ನಾಗಿದೆ. ಸೊ ಮತ್ತು ನಾನು ನಿವ್ಯಾ ಇದು ಕ್ರೀಮು, ಫೇಸ್ ಕ್ರೀಮ್ ಅನಿಸುತ್ತೆ ಇದು. ನಾನು ಇದನ್ನು ಕೂಡ ತುಂಬ ಡ್ರೈ ಇದೆ ಲಿಪ್ಸ್ ಅಂದಾಗ ಜಸ್ಟ್ ಇದನ್ನು ಕೂಡ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಇವಾಗ ಲಿಪ್ಸ್ಟಿಕ್ನ ಯೂಸ್ ಮಾಡೋಣ. ನಾನಿವತ್ತು ಹಿಲೋರಿ ರೋಡಾ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ, ರೆಡ್ ಕಲರ್, ಆ್ಯಸ್ ಐ ಆಮ್ ವೇರಿಂಗ್ ವೈಟ್. ಸೊ ಕಾಂಟ್ರಾಸ್ಟಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ಟಿಕ್ ಹಾಕೋಬೇಕಾದ್ರೆ ನೆನಪಾಯಿತು, ಈ ಡ್ರೆಸ್ಸಲ್ಲಿ ಒಂದು ವಿಡಿಯೋ ಶೂಟ್ ಮಾಡ್ಕೋಬೇಕು. ಅಂದರೆ ಇಂಟ್ರೋನ ಶೂಟ್ ಮಾಡಬೇಕು, ಆಮೇಲೆ ಲಿಪ್ಸ್ಟಿಕ್ ಹಾಕ್ಕೊಂಡು ಹುಡಿ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡಬೇಕು. ಸೊ ಫಸ್ಟ್ ಹೋಗಿ ಇಂಟ್ರೋ ಶೂಟ್ ಮಾಡೋಣ. ಹುಡಿ ಹಾಕ್ಕೊಂಡಿದ್ದೀನಿ, ತೋರಿಸ್ತೀನಿ ಆಮೇಲೆ ಹೇಗೆ ಕಾಣ್ತಿದೆ ಅಂತ. ಇದು ಸ್ವಲ್ಪ ಲೂಸ್ ಇದೆ, ಇದಕ್ಕೆ ಸ್ವಲ್ಪ ಹಾಗೆ ಜುಗಾಡ್ ಮಾಡಿದ್ದೀನಿ. ನನ್ನ ಕೂದಲೆಲ್ಲ ವಿಚಿತ್ರವಾಗಿ ಆಗಿಬಿಟ್ಟಿದ್ದೀನಿ. ಸೊ ಇವಾಗ ಜಸ್ಟ್ ಲಿಪ್ಸ್ಟಿಕ್ ಒಂದು ಹಾಕ್ಕೊಂಡು ಹೇರ್ ಸ್ಟೈಲ್ ಒಂದು ಸೆಟ್ ಮಾಡಿಕೊಂಡು ಆಮೇಲೆ ಇಯರಿಂಗ್ಸ್ ಒಂದು ಹಾಕ್ಕೊಂಡ್ರೆ ಆಯಿತು. ಲಿಪ್ಸ್ಟಿಕ್ ಆಗಲೇ ಹೇಳ್ದಾಗೆ ಹಿಲೋರಿ ರೋಡಾ ಅದು. ನನಗೆ ಯಾಕೋ ಇವತ್ತು ಒಂಥರ ಸ್ಟ್ರೆಂತ್ ಇಲ್ಲ, ಫುಲ್ ಟಯರ್ಡ್ ಅನಿಸ್ತಿದೆ. ಸೊ ಲಿಪ್ಸ್ಟಿಕ್ ಡನ್. ಸೊ ಇವಾಗ ವಿಡಿಯೋ ಶೂಟ್ ಮಾಡಬೇಕು. ಸೊ ಕ್ವಿಕ್ಲಿ ಲೆಟ್ಸ್ ಶೂಟ್ ದ ವಿಡಿಯೋ. ಸೊ ಆಗಲೇ ನೋಡಿದ್ರಲ್ಲ, ಆ ವಿಡಿಯೋ ಮಾಡಿ ಆಯಿತು, ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಇವತ್ತೇ.
ಸೊ ಇವಾಗ ನಾನು ಒಂದು ಐ ಮೇಕಪ್ ವಿಡಿಯೋ ಮಾಡ್ತಾ ಇದ್ದೀನಿ. ಕೈಂಡ್ ಆಫ್ ಟ್ರೆಡಿಷ್ನಲ್ ಐ ಮೇಕಪ್ ಲುಕ್ ಸಿಂಪಲ್ಲಾಗಿ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಈ ಕುರ್ತಾ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನೋಡಿರ್ತೀರ ನೀವು. ಈ ಥರ ಇದೆ. ಆ್ಯಕ್ಚುಲಿ ನಾನು ಯಾವಾಗಲೂ ಹೀಗೆ ಮಾಡೋದು. ಏನು ಅಂತ ಅಂದರೆ ಟಾಪ್ ಮಾತ್ರ ಚೆನ್ನಾಗಿ ಹಾಕ್ಕೊತೀನಿ. ಪ್ಯಾಂಟ್ ಮಾತ್ರ ನೋಡ್ಬೋದು ಇದು ಮನೇಲಿ ಹಾಕ್ಕೊಳ್ಳೋವಂಥ ಪ್ಲಾಜೋ ಪ್ಯಾಂಟು. ಅದಕ್ಕೆ ನಾನು ಈ ಟಾಪ್ನ ಹಾಕ್ಕೊಂಡಿದ್ದೀನಿ. ಜಸ್ಟ್ ನಾನು ಫ್ರೇಮ್ ಇಟ್ಕೊಳ್ಳೋದೆ ನನಗೆ ಇಷ್ಟಕ್ಕೆ ಬರೋ ಥರ ಇಟ್ಕೊತೀನಿ ನಾನು ಫ್ರೇಮ್. ಇವಾಗ ನೀವೇನು ನೋಡ್ತಾ ಇದ್ದೀರಾ ಇಷ್ಟೇ ನಾನು 16:9 ರೇಷಿಯೋಗೆ ಇಟ್ಕೊಳ್ಳೋವಂಥ ಫ್ರೇಮು. ಸೊ ಅದೇ ನಾನು ಇನ್ಸ್ಟಾಗ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಹಿಂಗೆ ಇಟ್ಕೋಬೇಕಾಗುತ್ತೆ. ಅಂದರೆ 9:16 ಫ್ರೇಮ್ ಇಟ್ಕೋಬೇಕು ನಾನು. ಆವಾಗ ಕಾಣುತ್ತೆ ಫುಲ್. ಆವಾಗ ಒಂಚೂರು ಚೆನ್ನಾಗಿರೋ ಪ್ಯಾಂಟ್ ಹಾಕ್ಕೋಬೇಕಾಗುತ್ತೆ. ಸೊ ಸಿಲಿ ಇವಾಗ ನಾನು ಹಿಂದಿನ ವಿಡಿಯೋಗೆ ಈ ಥರ ಐಲೈನರ್ ಹಾಕ್ಕೊಂಡಿದ್ನಲ್ಲ, ಇವಾಗ ಇದನ್ನು ರಿಮೂವ್ ಮಾಡಬೇಕು ಯೂಸಿಂಗ್ ದಿಸ್. ಇದು ನಾನು ಝೂಡಿಯೋಯಿಂದ ಆವಾಗ ತಂದಿದ್ದು. ಆಲ್ಮೋಸ್ಟ್ 4-5 ಮಂತ್ಸ್ ಆಗಿದೆ ಇದನ್ನು ತಂದು ನಾನು. ಸೊ ಇದು ಝೂಡಿಯೋ ಮೈಸೆಲರ್ ಮೇಕಪ್ ರಿಮೂವರ್ ವಿಟಮಿನ್ ಸಿ ಇದೆ ಇದರಲ್ಲಿ, ಬಯೋಡಿಗ್ರೇಡೇಬಲ್ ಅಂತೆ ಇದು. ಆ್ಯಂಡ್ ದಿಸ್ ಕಾಸ್ಟೆಡ್ ಮೀ ಆಫ್ 29 ರುಪೀಸ್. ಇದರಲ್ಲಿ 10 ವೈಪ್ಸ್ ಇರುತ್ತೆ. ನಾನು ಖಾಲಿನೇ ಮಾಡಿಲ್ಲ. ಸೊ ಅಟ್ಲೀಸ್ಟ್ ಇವಾಗ ಇದನ್ನು ರಿಮೂವ್ ಮಾಡೋದಕ್ಕಾದ್ರೂ ಬೇಕಾಗುತ್ತೆ ಅಂತ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಜಸ್ಟ್ ಇದು ಮೇಕಪ್ ರಿಮೂವರ್ ವೈಪ್ಸು. ಐ ಮೇಕಪ್ನ ರಿಮೂವ್ ಮಾಡ್ತಾ ಇದ್ದೀನಿ. ಹೀಗೆ ರಿಮೂವ್ ಆಗಿಬಿಡುತ್ತೆ ಐಲೈನರ್ ಎಲ್ಲ ಈಸಿಯಾಗಿ. ಸೊ ದಟ್ ನಾನು ಐ ಮೇಕಪ್ ವಿಡಿಯೋ ಈಸಿಯಾಗಿ ಚೆನ್ನಾಗಿ ಮಾಡ್ಬೋದು ಅಂತ ನಂಗೆ ಐಡಿಯಾ ಇದ್ದಿದ್ರೆ ಅವಾಗಲೇ ನಾನು ಐಲೈನರ್ ಅಪ್ಲೈ ಮಾಡ್ತಾ ಇರಲಿಲ್ಲ. ಬಟ್ ದಟ್ಸ್ ಫೈನ್, ಈಸಿಯಾಗಿ ರಿಮೂವ್ ಮಾಡ್ಬೋದು. ಸೊ 1 ವೈಪ್ಗೆ ಆರಾಮಾಗಿ ರಿಮೂವ್ ಆಗುತ್ತೆ. ನಂದೇನು ಲಾಂಗ್ ಲಾಸ್ಟಿಂಗ್ ಐಲೈನರ್ ಏನಲ್ಲ. ಒಂಚೂರು ನೀರು ಬಿದ್ದರೆ ಹೋಗ್ಬಿಡುತ್ತೆ ನನ್ನ ಐಲೈನರು. ಸೊ ಜಸ್ಟ್ ಒಂದು ವಿಡಿಯೋ ಮಾಡಬೇಕಂದ್ರೆ ಎಷ್ಟೆಲ್ಲ ಥಿಂಗ್ಸ್ ಇರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಬೇಕಾಯ್ತು. ರ್ಯಾಂಡಮ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಸೊ ಆಲ್ಮೋಸ್ಟ್ ನೀಟಾಗಿ ರಿಮೂವ್ ಮಾಡಿದ್ದೀನಿ. ಇದೆಲ್ಲ ಯೂಸ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿರಿ. ಕಣ್ಣು ಉರಿ ಬರುತ್ತೆ. ನನಗೆ ತುಂಬ ಸೆನ್ಸಿಟಿವ್. ಸೊ ಬೇಗ ಕಣ್ಣು ಉರಿ ಆಗುತ್ತೆ ನನಗೆ. ಸೊ ಐ ಆಮ್ ಡನ್. ಇಷ್ಟೇ. ಇದು ಮತ್ತೆ ಬೇಕಾಗುತ್ತೆ ನನಗೆ, ಬಿಕಾಸ್ ಮತ್ತೆ ಐ ಮೇಕಪ್ ರಿಮೂವ್ ಮಾಡಬೇಕಾದ್ರೆ. ಸೊ ಇವಾಗ ಕ್ವಿಕ್ಕಾಗಿ ವಿಡಿಯೋ ಎಲ್ಲ ಶೂಟ್ ಮಾಡಿ ಆದಮೇಲೆ ನೆಕ್ಸ್ಟ್ ಐ ಮೇಕಪ್ ರಿಮೂವ್ ಮಾಡಬೇಕಾದ್ರೆ ಸಿಗ್ತೀನಿ. ಸೊ ಗೈಸ್, ಒಂದು ವಿಡಿಯೋ ಮುಗೀತು. ಈ ಐ ಮೇಕಪ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಸೊ ಇವಾಗ ಕ್ವಿಕ್ಕಾಗಿ ರಿಮೂವ್ ಮಾಡಬೇಕು. ನಂಗೆ ಜಾಸ್ತಿ ಹೊತ್ತು ಮೇಕಪ್ ಎಲ್ಲ ಇಟ್ಕೊಂಡ್ರೆ ನಂಗೆ ಆಗೋದಿಲ್ಲ. ನನಗೆ ಸ್ಕಿನ್ ಒಂಥರ ಅಲರ್ಜಿ ಥರ ಆಗಿಬಿಡುತ್ತೆ. ಸೊ ಕ್ವಿಕ್ಲಿ ಲೆಟ್ಸ್ ರಿಮೂವ್. ಜಸ್ಟ್ ಒಂದು ಸ್ವೈಪ್ಗೆ ಇಷ್ಟು ಮೇಕಪ್ ಬಂದುಬಿಡುತ್ತೆ. ಆರಾಮಾಗಿ ಯೂಸ್ ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು. ಡೆಫಿನೆಟಾಗಿ ನಾನು ಇದನ್ನು ರೀಪರ್ಚೇಸ್ ಮಾಡ್ತೀನಿ. ಹೋದರೆ ಝೂಡಿಯೋಗೆ ಹೋಗಬೇಕು. ಸೊ ನೋಡೋಣ. ಹೋದಾಗ ಡೆಫಿನೆಟಾಗಿ ಅದನ್ನು ಕೂಡ ವ್ಲಾಗ್ ಮಾಡ್ತೀನಿ. ಸೊ ತುಂಬ ಸಿಂಪಲಾಗಿ ಈ ಮೇಕಪ್ ಲುಕ್ನ ಮಾಡಿದ್ದೀನಿ. ಅದು ಹೇಗೆ ಅಂತ ತಿಳ್ಕೊಬೇಕು ಅಂತ ಅಂದರೆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ಮಾಡಿಲ್ಲ ಅಂತ ಅಂದರೆ ಚೆಕ್ ಮಾಡಿ. ಸೊ ಕಾಜಲ್ ಎಲ್ಲ ಯೂಸ್ ಮಾಡಿದ್ದೀರಾ ಅಂತ ಅಂದರೆ ಬಿ ಕೇರ್ಫುಲ್. ಯಾಕೆ ಅಂತ ಅಂದರೆ ನೀವು ಈಗ ವೈಪ್ ಮಾಡಿದಾಗ ಇಲ್ಲೆಲ್ಲ ಬ್ಲ್ಯಾಕ್ ಮಾರ್ಕ್ ಹಾಗೆ ಉಳ್ಕೊಂಡ್ರೆ ಅದು ಡಾರ್ಕ್ ಸರ್ಕಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹುಷಾರಾಗಿ ರಿಮೂವ್ ಮಾಡಿ. ಮತ್ತು ರಿಮೂವ್ ಮಾಡಿದ ತಕ್ಷಣವೇ ಹೋಗಿ ಫೇಸ್ ವಾಶ್ನ ಮಾಡಿ. ಬಿಕಾಸ್ ಇಷ್ಟು ಕಾಜಲ್ಗಳು ಕಣ್ಣು ಕೆಳಗಡೆ ಹಾಗೆ ಉಳ್ಕೊಂಡ್ರೆ ರಿಮೂವ್ ಮಾಡಿದಂಗೆ ಅದು 1 ನೈಟ್ ಹಾಗೆ ಬಿಟ್ಬಿಡೋದು, ಹಾಗೆ ಮಲಗೋದು, ಹೀಗೆಲ್ಲ ಮಾಡಿದ್ರೆ ಡೆಫಿನೆಟಾಗಿ ಅದು ಡಾರ್ಕ್ ಸರ್ಕಲ್ ಆಗಿ ಆಗಿಬಿಡುತ್ತೆ. ಸೊ ಆದಷ್ಟು ನೀಟಾಗಿ ರಿಮೂವ್ ಮಾಡಿಬಿಡಿ. ಅಂಡರ್ ಐಸಲ್ಲಿ ಏನು ಇರಬಾರ್ದು, ಹಾಗೆ ನೋಡ್ಕೊಳ್ಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿಗೆ ಇಷ್ಟೇ ನಾನು ಶೂಟ್ ಮಾಡೋಕ್ಕಾಗಿದ್ದು. ನನಗೆ ತುಂಬ ಅಂದರೆ ಜಾಸ್ತಿನೇ ಸ್ಟ್ರೆಸ್ ಆಗ್ತಾಯಿದೆ ಮತ್ತು ಸ್ಟ್ರೈನ್ ಅಂತ ಅನ್ನಿಸ್ತಾ ಇದೆ. ರಜಾ ಇದೆ, 1 ವಾರ ಆಲ್ಮೋಸ್ಟ್ ಮನೆಯಲ್ಲಿದ್ದಾಗ ವಿಡಿಯೋಸ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾಳೆ ಒಂದು ಸ್ವಲ್ಪ ವಿಡಿಯೋಸ್ನ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು 2 ವಿಡಿಯೋನ ನನ್ನ ಕೈಯಲ್ಲಿ ಮಾಡೋಕ್ಕಾಗಿದ್ದು. ಸೊ ಈಗ ಇದನ್ನೆಲ್ಲ ಕುತ್ಕೊಂಡು ಎಡಿಟ್ ಮಾಡಬೇಕು. ಬಿಕಾಸ್ ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡಬೇಕು, ನಾಳೆ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು. ಸೊ ಇಷ್ಟ ಆಗಿರುತ್ತೆ ಬಿಹೈಂಡ್ ದ ಸೀನ್ಸ್ ಹೇಗಿರುತ್ತೆ ಅಂತ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲಲ್ಲಿರೋ ಎಲ್ಲ ವಿಡಿಯೋಸ್ನ ನೋಡ್ತಾ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟಿಲ್ ದ ಎಂಡ್. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗುವ. ಡೈಲಿ 3 ಗಂಟೆಗೆ ನನ್ನ ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.